ಸಂಚಲನ ಸೃಷ್ಟಿಸಿದೆ ಈ ಸುದ್ದಿಯ ಫಾಲೋ ಅಪ್ ನ ಬಿಗ್ ಬ್ರೇಕಿಂಗ್ ನೊಂದಿಗೆ ನಾವು ನಿಮ್ಮ ಮುಂದೆ ಬಂದಿದ್ದೀವಿ. ಚಿನ್ನಸ್ವಾಮಿ ಸ್ಟೇಡಿಯಂ ಕಾಲ್ ತುಳಿತ ತನಿಖೆ ರಹಸ್ಯ. ಕಾಲ್ ತುಳಿತ ಪ್ರಕರಣದ ವರದಿ ಸರ್ಕಾರಕ್ಕೆ ಸಲ್ಲಿಕೆ. ವರದಿಯಲ್ಲಿನ ಅಂಶಗಳ ಎಕ್ಸ್ಕ್ಲೂಸಿವ್ ವಿವರ ನಾವು ನಿಮ್ಮ ಮುಂದೆ ತರ್ತಾ ಇದ್ದೀವಿ. ಕಾಲ್ ತುಳಿತ ಪ್ರಕರಣ ತನಿಖೆ ನಡೆಸಿತ್ತು ಆಯೋಗ. ನ್ಯಾಯಮೂರ್ತಿ ಮೈಕಲ್ ಡಿ ಕುನ್ಹಾ ವಿಚಾರಣಾ ಆಯೋಗ ತನಿಖೆ ನಡೆಸಿತ್ತು. ರಾಜ್ಯ ಸರ್ಕಾರಕ್ಕೆ ಆಯೋಗ ವರದಿ ಸಲ್ಲಿಸಿದೆ. ಆ ವರದಿಯಲ್ಲಿ ಏನೇನಿದೆ ಅನ್ನೋದನ್ನ ನಾವು ನಿಮಗೆ ತಿಳಿಸ್ತಾ ಹೋಗ್ತೀವಿ. ಕಾಲ್ ತುಳಿತಕ್ಕೆ ಆಯೋಗದ ವರದಿಯಲ್ಲಿ ಕಾರಣಗಳನ್ನ ನೀಡಿದ್ದಾರೆ. ಆಯೋಗದ ವರದಿಯಲ್ಲಿ ಪೊಲೀಸರ ಮೇಲೆ ಚಾರ್ಜ್ ಶೀಟ್, ಪೊಲೀಸ್ ಇಲಾಖೆ ಕಾರ್ಯವೈಖರಿ ಬಗ್ಗೆ ಬೇಸರ ವ್ಯಕ್ತಪಡಿಸಿದ್ದಾರೆ. ವರದಿಯಲ್ಲಿಯೇ ಬೇಸರ ಹೊರಹಾಕಿದೆ ಆಯೋಗ. ಇದರ ಜೊತೆಗೆ ಗುಪ್ತಚರ ಇಲಾಖೆಯ ವೈಫಲ್ಯ ಕಾರಣ. ಇಡೀ ಸನ್ನಿವೇಶ ಅಂದಾಜಿಸುವಲ್ಲಿ ಪೊಲೀಸ್ ಇಲಾಖೆ ವಿಫಲ ಆಗಿದೆ. ನ್ಯಾಯಮೂರ್ತಿ ಮೈಕಲ್ ಡಿ ಕುನ್ಹಾ ನೇತೃತ್ವದ ಆಯೋಗದಿಂದ ಈ ಆರೋಪ ಕೇಳಿಬಂದಿದೆ. ವಿಚಾರಣಾ ಆಯೋಗದ ವರದಿಯಲ್ಲಿ ಏನಿದೆ ಅನ್ನೋದರ ಎಕ್ಸ್ಕ್ಲೂಸಿವ್ ಮಾಹಿತಿ ನಾವು ನಿಮ್ಮ ಮುಂದೆ ಇಡ್ತಾ ಇದ್ದೀವಿ. ಕಾಲ್ ತುಳಿತ ಪ್ರಕರಣದಲ್ಲಿ ಸಾವಿನ ಸಂಖ್ಯೆ ಡಬಲ್ ಡಿಜಿಟ್ಗೆ ಏರಿತ್ತು. ಖುಷಿಯಾಗಿ ಆರ್ಸಿಬಿ ತಂಡವನ್ನ, ವಿರಾಟ್ ಕೊಹ್ಲಿಯನ್ನ ನೋಡಬೇಕು ಅಂತ ಬಂದಿದ್ದ ಅಭಿಮಾನಿಗಳು ಸಾವಿನ ಮನೆ ಸೇರಿದ್ರು. ಇನ್ನು ಕಾಲ್ ತುಳಿತ ಪ್ರಕರಣ ತನಿಖೆ ನಡೆಸಿದ್ದ ಆಯೋಗ, ನ್ಯಾಯಮೂರ್ತಿ ಮೈಕಲ್ ಡಿ ಕುನ್ಹಾ ಅವರ ನೇತೃತ್ವದಲ್ಲಿ ಆಯೋಗ ತನಿಖೆ ನಡೆಸಿತು. ಒಂದು ವರದಿನ ರಾಜ್ಯ ಸರ್ಕಾರಕ್ಕೆ ಈಗ ಕೊಟ್ಟಿದೆ. ವರದಿಯಲ್ಲಿ ಪೊಲೀಸರ ಮೇಲೆ ಚಾರ್ಜ್ ಶೀಟ್, ಪೊಲೀಸ್ ಇಲಾಖೆಯ ಕಾರ್ಯವೈಖರಿ ಬಗ್ಗೆ ಬೇಸರ ವ್ಯಕ್ತಪಡಿಸಿದ್ದಾರೆ. ವರದಿಯಲ್ಲಿ ಆಯೋಗ ಬೇಸರ ಹೊರಹಾಕಿದೆ. ಕಾಲ್ ತುಳಿತಕ್ಕೆ ಗುಪ್ತಚರ ಇಲಾಖೆಯ ವೈಫಲ್ಯನೂ ಕಾರಣ ಅಂತ ಹೇಳಿದ್ದಾರೆ. ಇಡೀ ಸನ್ನಿವೇಶ ಅಂದಾಜಿಸುವಲ್ಲಿ ಪೊಲೀಸ್ ಇಲಾಖೆ ವಿಫಲ ಆಗಿದೆ. ನ್ಯಾಯಮೂರ್ತಿ ಮೈಕಲ್ ಕುನ್ಹಾ ನೇತೃತ್ವದ ಆಯೋಗ ಆರೋಪ ಮಾಡ್ತಾ ಇದೆ. ಇಡೀ ಸನ್ನಿವೇಶ ಅಂದಾಜಿಸುವಲ್ಲಿ ವಿಫಲವಾಗಿದೆ ವ್ಯವಸ್ಥೆ ಅಂತ ನೇರ ಆರೋಪ ಇರೋದು ಪೊಲೀಸ್ ಇಲಾಖೆ ಮತ್ತು ಗುಪ್ತಚರ ಇಲಾಖೆಯ ಮೇಲೆ. ಹಾಗಾದ್ರೆ ಆ ವರದಿಯಲ್ಲಿ ಏನಿದೆ ಅನ್ನೋದನ್ನ ನೀವು ನಮ್ಮ ಸ್ಕ್ರೀನ್ನ ಎಡಭಾಗದಲ್ಲಿ ನೋಡ್ತಾ ಇದ್ದೀರಿ. ವಿಚಾರಣಾ ಆಯೋಗದ ವರದಿಯಲ್ಲಿ ಏನಿದೆ ಅನ್ನೋದನ್ನ ನೀವು ನೋಡ್ತಾ ಇದ್ದೀರಾ. ಕಾಲ್ ತುಳಿತ ಪ್ರಕರಣದಲ್ಲಿ ಹಲವು ಲೋಪಗಳಿವೆ. ಸಾಧ್ಯತೆ ಅಂದಾಜಿಸುವಲ್ಲಿ ಗುಪ್ತಚರ ಇಲಾಖೆ ವೈಫಲ್ಯ. ಪೊಲೀಸ್ ಸಿಬ್ಬಂದಿ ನಿಯೋಜನೆ ಮಾಡುವಲ್ಲೂ ವಿಫಲ ಆಗಿದ್ದಾರೆ. ಹೆಚ್ಚುವರಿ ಪೊಲೀಸರ ನಿಯೋಜನೆ ಆಗಲಿಲ್ಲ. ಆಂಬ್ಯುಲೆನ್ಸ್ ಸೇರಿದಂತೆ ತಕ್ಷಣ ಕ್ರಮಗಳು ಆಗಿಲ್ಲ. ನ್ಯಾಯಮೂರ್ತಿ ಮೈಕಲ್ ಡಿ ಕುನ್ಹಾ ವಿಚಾರಣಾ ಆಯೋಗದ ತನಿಖೆಯ ವರದಿಯ ಹೈಲೈಟ್ಸ್ ಇವು. ಇದ್ರ ಬಗ್ಗೆ ಇನ್ನಷ್ಟು ಡೀಟೇಲ್ಸ್ ಹಂಚಿಕೊಳ್ತಾರೆ ನಮ್ಮ ಪೊಲಿಟಿಕಲ್ ಬ್ಯೂರೋ ಹೆಡ್ ಆನಂದ್ ಬೈದನಮನೆ ಸಂಪರ್ಕದಲ್ಲಿದ್ದಾರೆ. ಆನಂದ್, ನ್ಯಾಯಮೂರ್ತಿ ಮೈಕಲ್ ಡಿ ಕುನ್ಹಾ ವಿಚಾರಣಾ ಆಯೋಗದ ತನಿಖೆಯ ವರದಿ ಹೊರಗೆ ಬಿದ್ದಿದೆ. ಇದರ ಹೈಲೈಟ್ಸ್ ಏನು? ಭಾವನಾ, ಬೆಂಗಳೂರು ಕಾಲ್ ತುಳಿತ ಪ್ರಕರಣ ಸಂಬಂಧಪಟ್ಟಾಗೆ ಸರ್ಕಾರ ನೇಮಕ ಮಾಡಿದಂತ ಮೈಕಲ್ ಡಿ ಕುನ್ಹಾ ನೇತೃತ್ವದ ಏನು ವಿಚಾರಣಾ ಆಯೋಗ ಇತ್ತು, ವಿಚಾರಣಾ ಆಯೋಗ ತನ್ನ ವರದಿಯನ್ನ ಸಬ್ಮಿಟ್ ಮಾಡಿದೆ. ಮುಖ್ಯಮಂತ್ರಿ ಸಿದ್ದರಾಮಯ್ಯನವರಿಗೆ ಸಲ್ಲಿಕೆ ಆಗಿರತಕ್ಕಂಥ ವರದಿಯಲ್ಲಿ ಇಡೀ ವ್ಯವಸ್ಥೆಯನ್ನ ಕಂಟ್ರೋಲ್ ಮಾಡೋದ್ರಲ್ಲಿ, ಅಂದಾಜು ಮಾಡುವಲ್ಲಿ ಮತ್ತು ಅದನ್ನ ಸರಿಯಾಗಿ ನಿಭಾಯಿಸುವಲ್ಲಿ ಇಡೀ ಪೊಲೀಸ್ ವ್ಯವಸ್ಥೆ ಮತ್ತು ಗುಪ್ತಚರ ಇಲಾಖೆ ವಿಫಲವಾಗಿದೆ ಅನ್ನುವಂತ ಗಂಭೀರ ಆರೋಪ ಈ ವರದಿಯಲ್ಲಿ ಬಹಳ ಪ್ರಮುಖವಾಗಿ ಮಾಡಿರ್ತಕ್ಕಂಥದ್ದು. ಮುಖ್ಯವಾಗಿ ಈ ವರದಿಯಲ್ಲಿ ಪ್ರಮುಖವಾಗಿ ಪ್ರಸ್ತಾಪ ಆಗಿರ್ತಕ್ಕಂಥ ವಿಚಾರಗಳ ಪೈಕಿ ಒಂದು ಘಟನೆಗಳನ್ನ, ಅಂದ್ರೆ ಇಡೀ ವ್ಯವಸ್ಥೆಯನ್ನ ಅಂದಾಜು ಮಾಡುವಲ್ಲಿ, ಅಂದ್ರೆ ಒಂದು ಊಹೆ ಮಾಡಿಕೊಂಡು ಇಷ್ಟು ಜನ ಸೇರ್ಬಹುದು, ಈ ರೀತಿ ಕಂಟ್ರೋಲ್ ವ್ಯವಸ್ಥೆಗಳನ್ನು ಮಾಡಬೇಕು ಅನ್ನೋದ್ರ ಬಗ್ಗೆ ನಿರ್ದಿಷ್ಟವಾಗಿರ್ತಕ್ಕಂಥ
ಒಂದು ಊಹೆ ಮಾಡಿಕೊಂಡು ಅಂದಾಜು ಮಾಡುವಲ್ಲಿ ಇಲಾಖೆ ವಿಫಲ ಆಗಿದೆ ಅಂತಕ್ಕಂಥ ಮಾತನ್ನ ಒಂದು ಅಭಿಪ್ರಾಯವನ್ನ ಆ ವರದಿಯಲ್ಲಿ ಪ್ರಸ್ತಾಪ ಮಾಡಲಾಗಿದೆ. ಜೊತೆಗೆ ಪೊಲೀಸ್ ವ್ಯವಸ್ಥೆಯ ಭದ್ರತೆ ಜೊತೆಗೇನೆ ವೈದ್ಯಕೀಯ ಸೌಲಭ್ಯಗಳು ಸೇರಿದಾಗ ಅಂದ್ರೆ ಆಂಬುಲೆನ್ಸ್ ಇರ್ಬೋದು ಅಥವಾ ಅಗತ್ಯ ಕ್ರಮಗಳನ್ನ ತಕ್ಷಣ ತೆಗೆದುಕೊಳ್ಬೇಕಾಗಿತ್ತು. ಅದಕ್ಕೆ ಬೇಕಾಗಿರ್ತಕ್ಕ ವ್ಯವಸ್ಥೆಗಳು ಆಗಿದ್ದೇ ಆದ್ರೆ ನಿಶ್ಚಯವಾಗಿಯೂ ಕೂಡ ಸಾವಿನ ಸಂಖ್ಯೆಯನ್ನ ಕಡಿಮೆ ಮಾಡಬಹುದಾಗಿತ್ತು ಅನ್ನುವಂಥದ್ದು ಕೂಡ ಈ ವರದಿಯಲ್ಲಿ ಪ್ರಸ್ತಾಪ ಮಾಡಲಾಗಿದೆ. ಮತ್ತು RCB ಈಗಾಗಲೇ ಸೋಷಿಯಲ್ ಮೀಡಿಯಾದಲ್ಲಿ ಘೋಷಣೆ ಮಾಡಿದಾಗೆ ಉಚಿತ ಪಾಸ್ ಅಂತಕ್ಕಂಥದ್ದು ಈ ಒಂದು ಘಟನೆ ದೊಡ್ಡ ಪ್ರಮಾಣದಲ್ಲಿ ಆಗ್ಲಿಕ್ಕೆ ಅದು ಬಹಳ ಪ್ರಮುಖ ಕಾರಣ ಅಂತೇಳಿ ಆ ವರದಿಯಲ್ಲಿ ಪ್ರಸ್ತಾಪವನ್ನು ಮಾಡಲಾಗಿದೆ. ಮತ್ತು ಈ ಸಾವಿನ ಸಂಬಂಧಪಟ್ಟ ಹಾಗೆ ಮುಖ್ಯಮಂತ್ರಿಗೆ ತಕ್ಷಣ ಮಾಹಿತಿಯನ್ನು ಕೊಡಬೇಕಾಗಿತ್ತು. ಒಂದೊಮ್ಮೆ ಮುಖ್ಯಮಂತ್ರಿ ತಕ್ಷಣ ಮಾಹಿತಿ ಕೊಟ್ಟಿದ್ದೆ ಆದ್ರೆ ಚಿನ್ನಸ್ವಾಮಿ ಸ್ಟೇಡಿಯಂನಲ್ಲಿ ನಡೀತಕ್ಕಂಥ ಕಾರ್ಯಕ್ರಮವನ್ನು ಸ್ಟಾಪ್ ಮಾಡ್ಲಿಕ್ಕೆ ಮುಖ್ಯಮಂತ್ರಿಗಳಿಗೆ ಅವಕಾಶ ಇರ್ತಿತ್ತು. ಹಾಗಾಗಿ ಅಲ್ಲಿ ಒಂದು ಜೊತೆಗೆ ಸಾವು ಆಗಿರೋ ಬಗ್ಗೆ ಮುಖ್ಯಮಂತ್ರಿಗಳಿಗೆ ಯಾವುದೇ ರೀತಿಯಾಗಿರುವಂತಹ ಮಾಹಿತಿ ಕೊಡದೇ ಇರತಕ್ಕಂಥ ಪೊಲೀಸರ ವೈಫಲ್ಯ ಅಂತಕ್ಕಂಥದ್ದು ಈ ವರದಿಯಲ್ಲಿ ಪ್ರಸ್ತಾಪ ಆಗಿರುವಂತದ್ದು. ಇನ್ನು ವಿಧಾನಸೌಧ ಮುಂಭಾಗದಲ್ಲಿ ನಡೀತಕ್ಕಂತ ಏನು ಕಾರ್ಯಕ್ರಮ ನಡೀತಾ ಇತ್ತು ಆ ಕಾರ್ಯಕ್ರಮಕ್ಕೆ ಹೆಚ್ಚು ಆದ್ಯತೆಯನ್ನ ಪೊಲೀಸರು ಮತ್ತು ಅಧಿಕಾರಿಗಳು ಕೊಟ್ಟಿದ್ದಾರೆ ಅಂತಕ್ಕಂಥದ್ದು ವರದಿಯಲ್ಲಿ ಪ್ರಸ್ತಾಪ ಆಗಿದೆ. ಅಂದ್ರೆ ಚಿನ್ನಸ್ವಾಮಿ ಸ್ಟೇಡಿಯಂನಲ್ಲಿ ದೊಡ್ಡ ಸಂಖ್ಯೆಯಲ್ಲಿ ಜನ ಸೇರ್ತಾ ಇರತಕ್ಕಂಥದ್ದು ಒಂದ್ ಕಡೆ ಆದ್ರೆ ಇನ್ನೊಂದು ಕಡೆ ಚಿನ್ನಸ್ವಾಮಿ ಸ್ಟೇಡಿಯಂ ಜೊತೆಗೇನೆ ವಿಧಾನಸೌಧ ಮುಂದೆ ನಡೆದಂತ ಕಾರ್ಯಕ್ರಮಕ್ಕೆ ಹೆಚ್ಚು ಪೊಲೀಸರು ಆದ್ಯತೆ ಕೊಟ್ಟಿರ್ತಕ್ಕಂಥದ್ದು VVIPಗಳು ಇರುವಂತ ಕಾರಣಕ್ಕಾಗಿ ಅಲ್ಲಿ ಹೆಚ್ಚು ಆದ್ಯತೆ ಕೊಟ್ಟಂತ ಕಾರಣಕ್ಕಾಗಿ ಚಿನ್ನಸ್ವಾಮಿ ಸ್ಟೇಡಿಯಂನಲ್ಲಿ ಹೆಚ್ಚಿನ ಭದ್ರತೆ ಮಾಡೋದಾಗ್ಲಿ ಅಥವಾ ಪೊಲೀಸ್ ಪಡೆಗಳು ನಿಯೋಜನೆ ಮಾಡೋದ್ರಲ್ಲಿ ಪೊಲೀಸ್ ಅಧಿಕಾರಿಗಳು ವಿಫಲರಾಗಿದ್ದಾರೆ ಅನ್ನೋದನ್ನ ಬಹಳ ಪ್ರಮುಖವಾಗಿ ಬಹಳ ಸ್ಪಷ್ಟವಾಗಿ ಅದನ್ನ ಹೇಳಲಾಗಿದೆ. ಅಂದ್ರೆ ಇಡೀ ವ್ಯವಸ್ಥೆಯನ್ನ ಇಡೀ ಸನ್ನಿವೇಶವನ್ನ ಅಂದಾಜು ಮಾಡುವಲ್ಲಿ ಅಧಿಕಾರಿಗಳು ಜವಾಬ್ದಾರಿ ಸಾಲಿರತಕ್ಕಂಥವ್ರು ವಿಫಲವಾಗಿದ್ದಾರೆ ಅಂತ ಹೇಳಿ ರಾಜ್ಯ ಗುಪ್ತಚರ ಇಲಾಖೆ ಮತ್ತು ಪೊಲೀಸ್ ಇಲಾಖೆಯ ಮೇಲೆ ಗಂಭೀರವಾಗಿರ್ತಕ್ಕಂಥ ಆರೋಪಗಳನ್ನ ಮಾಡಲಾಗಿದೆ. ಮತ್ತು ಇನ್ನೊಂದು ಬಹಳ ಪ್ರಮುಖವಾಗಿ ಈ ಘಟನೆಗೆ ಸಂಬಂಧಪಟ್ಟ ಹಾಗೆ ಪೊಲೀಸ್ ಅಧಿಕಾರಿಗಳು ಸಾವಿನ ಸಂಖ್ಯೆಯನ್ನ ಕಡಿಮೆ ಮಾಡೋಕೆ ಸಂಬಂಧಪಟ್ಟ ಹಾಗೆ ಅಗತ್ಯ ಕ್ರಮ ತೆಗೆದುಕೊಳ್ಬೇಕು. ಉದಾಹರಣೆಗೆ ಆಂಬುಲೆನ್ಸ್ ಗಳನ್ನ ಅಲ್ಲಿ ವ್ಯವಸ್ಥೆ ಮಾಡಿರ್ಲಿಲ್ಲ, ನಂತರದಲ್ಲಿ ಆಂಬುಲೆನ್ಸ್ ಗಳು ಬರುವಂತ ವ್ಯವಸ್ಥೆಗಳಾಯ್ತು. ಹಾಗಾಗಿ ಆಂಬುಲೆನ್ಸ್ ಇದ್ದೇ ಆಗಿದ್ರೆ ಸಾವಿನ ಸಂಖ್ಯೆಯನ್ನ ಒಂದಷ್ಟು ಕಡಿಮೆ ಮಾಡ್ಲಿಕ್ಕೆ ಸಾಧ್ಯತೆಗಳೇ ಇತ್ತು ಅಥವಾ ಸಿಚುವೇಶನ್ ಹ್ಯಾಂಡಲ್ ಮಾಡ್ಲಿಕ್ಕೆ ಆಗ್ತು. ಆ ಬಗ್ಗೆನೂ ಕೂಡ ಆದ್ಯತೆ ಕೊಡದಿರೋ ಬಗ್ಗೆ ಕೂಡ ಬೇಸರಗಳನ್ನ ಹೊರಹಾಕಲಾಗಿದೆ. ಮುನ್ನೆಚ್ಚರಿಕೆ ಕ್ರಮ ತೆಗೆದುಕೊಳ್ಳದೇ ಇರುವುದೇ ಸಾವಿನ ಸಂಖ್ಯೆ ಜಾಸ್ತಿ ಆಗ್ಲಿಕ್ಕೆ ಕಾರಣ ಅಂತಕ್ಕಂಥದ್ದು ಬಹಳ ಸ್ಪಷ್ಟವಾಗಿ ಉಲ್ಲೇಖ ಮಾಡಿರುವಂತದ್ದು ಬಹಳ ಪ್ರಮುಖ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.